ಇವತ್ತು ಏಪ್ರಿಲ್ 14ನೇ ತಾರೀಕು ಭಾರತದ ಸಂವಿಧಾನ ಶಿಲ್ಪಿ, ಭಾರತದ ಸಂವಿಧಾನದ ಪಿತಾಮಹ, ನಮ್ಮೆಲ್ಲರ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ನಾನು ಬೆಳಗ್ಗೆ ಫೇಸ್ಬುಕ್ಕಲ್ಲಿ ಮಾತಾಡ್ತೀನಿ ಅಂತ ಪೋಸ್ಟ್ ಹಾಕಿದ್ದೆ. ಆದರೆ ನಾನು ಪೋಸ್ಟ್ ಹಾಕಿದ ಮೇಲೆ ಫೇಸ್ಬುಕ್ಕಲ್ಲಿ ಒಂದು 2-3 ನಿಮಿಷಕ್ಕೆ ನನಗೆ ಗೊತ್ತಾಯಿತು ಫೇಸ್ಬುಕ್ಕು ಬ್ಲಾಕ್ ಮಾಡಿದ್ದಾರೆ ಅಂಥೇಳಿ. ನಂದು ಅಷ್ಟೇ ಅಲ್ಲ, ಸುಮಾರು ಒಂದು 50 ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನ ಪೋಸ್ಟ್ಗಳನ್ನು ಯಾರು ನ್ಯಾಯದ ಪರವಾಗಿ ಅಭಿವ್ಯಕ್ತಪಡಿಸ್ತಾ ಇದ್ರು, ನ್ಯಾಯದ ಆಗ್ರಹಕ್ಕೆ ಅಭಿವ್ಯಕ್ತಪಡಿಸ್ತಾ ಇದ್ರು, ಅಂತಹ ಎಲ್ಲ ಅಕೌಂಟ್ಗಳನ್ನು ನಮ್ಮ ಗಮನಕ್ಕೆ ತಾರದೇನೆ ನ್ಯಾಯಾಲಯದ ಒಂದು ಆದೇಶದ ಅಂತ ಹೇಳಿ ನಮ್ಮ ಗಮನಕ್ಕೆ ತರದೇನೆ, ನಮಗೆ ವಾದ ಮಂಡನೆ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡದೇನೆ ನ್ಯಾಯಾಲಯದಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಎಕ್ಸ್ ಪಾರ್ಟಿ ಮಾಡಿ ಸಂವಿಧಾನಕ್ಕೆ ವಿರೋಧಿಯಾಗಿ ಆ ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾಗಿ ನ್ಯಾಯಾಲಯದ ಆದೇಶದ ಮೇಲೆ ನಮ್ಮೆಲ್ಲರ ಫೇಸ್ಬುಕ್ ಅಕೌಂಟ್ಗಳನ್ನು ಬ್ಲಾಕ್ ಮಾಡಿಸ್ಬಿಟ್ಟಿದ್ದಾರೆ. ಇವತ್ತು ಬಾಬಾ ಸಾಹೇಬರ ಜನ್ಮ ದಿನಾಂಕ, ಜಯಂತಿ. ಇವತ್ತು ಇಡೀ ದೇಶಕ್ಕೆ ಮತ್ತು ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ಸಂವಿಧಾನವನ್ನು ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮ ಸಂವಿಧಾನದಲ್ಲಿ ಒಂದು ವಿಶೇಷವಾದಂತಹ ಗುಣಲಕ್ಷಣ ಅಂತ ಹೇಳಿದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್. ನಾವೇನ್ ಕಂಡ್ಕಂಡವ್ರಿಗೆ ಬೈಬೇಕು, ಅಪಹಾಸ್ಯ ಮಾಡಬೇಕು ಅಂತ ನಾವೇ ಯಾರು ಏನು ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ. 13 ವರ್ಷದ ಹಿಂದೆ ಭೀಕರ ಅತ್ಯಾಚಾರ ಕೊಲೆಯಾದಂತಹ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲಿ, ಯಾರು ಆರೋಪಿಗಳು ಅಂತ ಪ್ರಶ್ನೆ ಮಾಡ್ತಾ ಇದ್ದಂತಹ ಅನೇಕ ಫೇಸ್ಬುಕ್ ಅಕೌಂಟ್ಗಳು, ಸಾಮಾಜಿಕ ಜಾಲತಾಣದ ಅಕೌಂಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಅನೇಕ ಮಾಧ್ಯಮಗಳು, ಅದರಲ್ಲಿ ವಿಶೇಷವಾಗಿ ಯೂಟ್ಯೂಬ್ಗಳನ್ನು ಕೂಡ ಬ್ಲಾಕ್ ಮಾಡಿಸಿದ್ದಾರೆ. ಒಂದು ವಿಶೇಷತೆ ಏನಂತ ಹೇಳಿದ್ರೆ, ವಿಶೇಷತೆ ಅನ್ನೋಕ್ಕಿಂತ ಒಂದು ಏನು ಅನ್ಯಾಯ ಆಗಿರುವಂತಹ ಅನ್ಯಾಯ ಏನು ಅಂತ ಹೇಳಿದ್ರೆ, ಅಪಹಾಸ್ಯ ಏನು ಅಂತ ಹೇಳಿದ್ರೆ, ಯಾವ ನ್ಯಾಯಾಲಯದ ಆದೇಶವನ್ನ ಹಿಡಿದು ಇವರು ಫೇಸ್ಬುಕ್ ಮೆಟ್ಟಾಗೆ ರಿಪೋರ್ಟ್ ಮಾಡ್ತಾ ಇದಾರಲ್ಲ, ಆ ನ್ಯಾಯಾಲಯ ಯಾವತ್ತಿಗೂ ಕೂಡ ನಮಗೆ ಕೇಳೇ ಇಲ್ಲ. ಏನು ಆದೇಶ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇದು ಈ ದೇಶದ ಕಾನೂನು. ಈ ಮಟ್ಟಕ್ಕೆ ಪ್ರಭಾವಿಗಳನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ಈ ದೇಶದ ನ್ಯಾಯಾಲಯಗಳು ಸರೆಂಡರ್ ಆಗ್ಬಿಟ್ಟುವ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇದೆ. ಇವತ್ತು ಬಾಬಾ ಸಾಹೇಬರ ಜನ್ಮ ಜಯಂತಿ ಇವತ್ತು. ಹೀಗಾಗಿ ನಮ್ಮೆಲ್ಲರಿಗೂ ಕೂಡ ಈ ಧ್ವನಿ ಎತ್ತುವ ಹಕ್ಕನ್ನ ಕೊಟ್ಟಂತಹ ಬಾಬಾ ಸಾಹೇಬರಿಗೆ ಜಯಕಾರ ಹೇಳಿ ಮತ್ತು ಸಂವಿಧಾನಕ್ಕೆ ವಿರೋಧವಾಗಿ ನಮ್ಮ ಧ್ವನಿಯ ಹಕ್ಕನ್ನ ಅಡಗಿಸ್ತಾ ಇರುವಂತಹ ಈ ನ್ಯಾಯಾಲಯದ ಆದೇಶಕ್ಕೆ ಧಿಕ್ಕಾರ ಹೇಳಿ ಇವತ್ತಿನ ಈ ನನ್ನ ಇನ್ಸ್ಟಾಗ್ರಾಮ್ನ ಮೊದಲನೇ ಲೈವ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ.